Good morning, students. This is on non-integrated accounting system. And dear friends, let us solve one more problem, which is ledger account related. The following balances are extracted from the books of Narendra Company Limited as on 2015. Stores ledger account 7,000, WIP ledger control account 12,800. Finished goods ledger control 2000, general ledger adjustment 21,800. Okay, and these are the transactions. So purchase of material, direct wages, manufacturing expenses, selling and distribution expenses, materials issued to production, manufacturing expenses recovered, selling and distribution expenses recovered, sales, stock of finished goods on 31st October 31st, stock of work in progress on October 31st. You are required to prepare a ledger accounts in cost books for October 2015. Also prepare costing, profit and loss account and extract of trial balance. Now since all this information is given, this is a problem on non-integrated accounting system. So ledger accounts ಮಾಡಬೇಕು. ಎಲ್ಲ ledger accounts open ಮಾಡಿ ಇಡಿ. ಯಾವುದೆಲ್ಲ stores ledger control account, WIP ledger control account, finished goods ledger control account, cost ledger control account, wages control account, manufacturing control account, manufacturing overheads control account, selling and distribution expenses control account ಅಥವಾ overheads control account, cost of sales account, costing, profit and loss account. ಇಷ್ಟು ಅಕೌಂಟ್ ಓಪನ್ ಮಾಡಿ ಇಡಬೇಕು. ಸೊ ಒಂದೊಂದೇ ಎಂಟ್ರಿ ಶುರು ಮಾಡುವ. ಸೊ ಫಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಫಸ್ಟ್ ಎಲ್ಲ ಲೆಜರ್ ಅಕೌಂಟ್ಸ್ ಇದು ಬ್ಯಾಲೆನ್ಸ್ ಬರೀರಿ. ಸ್ಟೋರ್ಸ್ ಲೆಜರ್ ಕಂಟ್ರೋಲ್ ಅಲ್ಲಿ ಡೆಬಿಟ್ ಸೈಡ್ 7,000, WIP ಲೆಜರ್ ಕಂಟ್ರೋಲ್ ಅಲ್ಲಿ 12,800 ಡೆಬಿಟ್ ಸೈಡ್, ಫಿನಿಶ್ಡ್ ಗೂಡ್ಸ್ ಲೆಜರ್ ಕಂಟ್ರೋಲ್ ಅಲ್ಲಿ 12,800 ಡೆಬಿಟ್ ಸೈಡ್ and general ledger adjustment credit side ಅಲ್ಲಿ 21,800. So all these balances you have to write balance brought down in debit and credit side respectively for the accounts. Okay, so now we will go for transactions. Purchase of materials 40,000. So when it is purchase of material, stores ledger control account debtor to general ledger adjustment account ಅಥವಾ general ledger control account. So ಇಲ್ಲಿ ಬರ್ತಾರೆ ನೋಡಿ, to general ledger control 40,000. ಅದೇ ರೀತಿ ಜನರಲ್ ಲೆಜರ್ ಅಲ್ಲಿ ಬೈ ಸ್ಟೋರ್ಸ್ ಲೆಜರ್ ಕಂಟ್ರೋಲ್ ಅಕೌಂಟ್ 40,000. ಸೊ ಒಂದು ಟ್ರಾನ್ಸಾಕ್ಷನ್ ಓವರ್. ನೆಕ್ಸ್ಟ್ ಕಮ್ಸ್ ಡೈರೆಕ್ಟ್ ವೇಜಸ್. ಸೊ ವೇಜಸ್ ಅಂತ ಬರುವಾಗ ನೀವು ವೇಜಸ್ ಕಂಟ್ರೋಲ್ ಅಕೌಂಟ್ ಡೆಟರ್ ಟು ವೇಜಸ್ ಕಂಟ್ರೋಲ್ ಅಕೌಂಟ್ ಡೆಟರ್ ಟು ಜನರಲ್ ಲೆಜರ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಸೊ ವೇಜಸ್ ಅಲ್ಲಿಗೆ ಬನ್ನಿ, ಇಲ್ಲಿ ಉಂಟು ನೋಡಿ, ಜನರಲ್ ಲೆಜರ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಥವಾ ಕಂಟ್ರೋಲ್ ಅಕೌಂಟ್ ಎಷ್ಟು 60,000. ಸೊ ಇಲ್ಲಿ ಜನರಲ್ ಲೆಜರ್ ಅಲ್ಲಿ ಬೈ ವೇಜಸ್ ಕಂಟ್ರೋಲ್ ಅಕೌಂಟ್ ಅಂತ ಆಯಿತು 60,000. ಸೊ ಫಸ್ಟ್ ಎಂಟ್ರಿ ಇಸ್ ಓವರ್. ಈಗಲ್ಲಿ ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ವೇಜಸ್ಸಿಗೆ ಯು ಹ್ಯಾವ್ ಟು ಸಿ ವೆದರ್ ದೇರ್ ಈಸ್ ವೇಜಸ್ ರಿಕವರ್ಡ್ ಎಂಟ್ರಿ. ಸೊ ವೇಜಸ್ ರಿಕವರ್ಡ್ ಎಂಟ್ರಿ ಉಂಟಾ? ಇಲ್ಲ. ಸೊ ಆದ ಕಾರಣ ನೀವು ಡೈರೆಕ್ಟ್ಲಿ ರಿಕವರಿ ಎಂಟ್ರಿ ಮಾಡಿ ಬೈ WIP ಲೆಜರ್ ಕಂಟ್ರೋಲ್ ಅಕೌಂಟ್ 60,000 ಅಕೌಂಟ್ ಕ್ಲೋಸ್ ಆಗ್ತದೆ. ಸೊ ಬೈ WIP ಲೆಜರ್ ಕಂಟ್ರೋಲ್ ಅಕೌಂಟ್, WIP ಲೆಜರ್ ಅಕೌಂಟಲ್ಲಿ ಟು ವೇಜಸ್ ಕಂಟ್ರೋಲ್ ಅಕೌಂಟ್ 60,000. ಸೊ ಇಲ್ಲಿ ವೇಜಸ್ ಕಂಟ್ರೋಲ್ ಅಕೌಂಟ್ ಕ್ಲೋಸ್ ಆಯಿತು. ಓಕೆ, ದಿಸ್ ಈಸ್ ಕ್ಲೋಸ್ಡ್. ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಎಂಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ಸ್ ಕಂಟ್ರೋಲ್ ಅಕೌಂಟ್. ಸೊ ಅದನ್ನು ಕೂಡ ಟು ಜನರಲ್ ಲೆಜರ್ ಅಡ್ಜಸ್ಟ್ಮೆಂಟ್ ಅಂತ ಬರ್ತದೆ ಮ್ಯಾನುಫ್ಯಾಕ್ಚರಿಂಗಲ್ಲಿ. ಜನರಲ್ ಲೆಜರ್ ಅಡ್ಜಸ್ಟ್ಮೆಂಟಲ್ಲಿ ಬೈ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಕಂಟ್ರೋಲ್ ಅಕೌಂಟ್ ಅಂತ ಬರ್ತದೆ. ಸೊ ಇದಾದಮೇಲೆ ನೆಕ್ಸ್ಟಿಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ಸಿಗೆ ಹೋಗಿ ಅಲ್ಲಿ ನೋಡಿ ಕಂಟ್ರೋಲ್ ಅಕೌಂಟ್ ಟು ಜನರಲ್ ಲೆಜರ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಥವಾ ಜನರಲ್ ಲೆಜರ್ ಕಂಟ್ರೋಲ್ ಅಕೌಂಟ್, ಇಲ್ಲಿ ಬೈ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಈಗ ಮ್ಯಾನುಫ್ಯಾಕ್ಚರಿಂಗಿಗೆ ಉಂಟು, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಗೆ ರಿಕವರಿ ಉಂಟು. ಸೊ ಆದ ಕಾರಣ ಈಗಲೇ ಕ್ಲೋಸ್ ಮಾಡೋದು ಬೇಡ ಅಕೌಂಟ್. ಮೆಟೀರಿಯಲ್ ಇಶ್ಯೂಡ್ ಟು ಪ್ರೊಡಕ್ಷನ್ ಅಂತ ಉಂಟು, ಸ್ಟೋರ್ಸ್ ಲೆಜರಿಗೆ ಸೀದಾ ಬನ್ನಿ. ಸೊ ಸ್ಟೇಟ್ಸ್ ಲೆಜರಿಗೆ ಬೈ WIP ಲೆಜರ್ ಕಂಟ್ರೋಲ್ ಅಕೌಂಟ್ 37,200 ನೋಡಿ, ಬೈ WIP ಲೆಜರ್ ಕಂಟ್ರೋಲ್ ಅಕೌಂಟ್, WIP ಅಲ್ಲಿ ಟು ಸ್ಟೋರ್ಸ್ ಲೆಜರ್ ಕಂಟ್ರೋಲ್ ಅಕೌಂಟ್ 37,200. ಸೊ ಆ ಎಂಟ್ರಿ ಆಯಿತು. ನೆಕ್ಸ್ಟ್ ಬರೋದು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ರಿಕವರ್ಡ್ ಎಷ್ಟು 34,450. ಸೊ ಇದಕ್ಕೆ ಬನ್ನಿ, ಈ ಅಕೌಂಟಿಗೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ಸಿಗೆ ಬೈ WIP ಲೆಜರ್ ಕಂಟ್ರೋಲ್ ಅಕೌಂಟ್
34,440. ಸೊ ಇಲ್ಲಿ ಬೈ 2 ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಕಂಟ್ರೋಲ್ 34,440. ಓಕೆ, ಸೊ ಈಗ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ರಿಕವರಿ ಆಗಿದೆ, ನೀವು ಕ್ಲೋಸ್ ಮಾಡಬೇಕು. ಉಳಿದದನ್ನು ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬ್ಯಾಲೆನ್ಸನ್ನು ಟ್ರಾನ್ಸ್ಫರ್ ಮಾಡಿ. ಸೊ ಇಲ್ಲಿ ಬ್ಯಾಲೆನ್ಸ್ ಕ್ಲೋಸ್ ಮಾಡಿ, ಅದೇ ಅಕೌಂಟ್ ನೋಡಿ ಕ್ಲೋಸ್ ಆಯಿತು ಅಕೌಂಟ್. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ರಿಕವರ್ಡ್ ಉಂಟು. ಸೊ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಯಾವಾಗಲೂ ಕಾಸ್ಟ್ ಆಫ್ ಸೇಲ್ಸಿಗೆ ಹೋಗ್ತದೆ. ಸೊ ಕಾಸ್ಟ್ ಆಫ್ ಸೇಲ್ಸ್ ಬರೆಯಿರಿ, ಉಳಿದ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿ. ಸೊ ಕಾಸ್ಟ್ ಆಫ್ ಸೇಲ್ಸಲ್ಲಿ ಕೂಡ ಎಂಟ್ರಿ ಬರೆಯಿರಿ ಇದರದ್ದು. ಸೊ ಕಾಸ್ಟ್ ಆಫ್ ಸೇಲ್ಸ್ ಉಂಟು ಇಲ್ಲಿ, ಸೊ ಅಲ್ಲಿ ಬರೆಯಿರಿ ಎಂಟ್ರಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಕಂಟ್ರೋಲ್ 5,320. ಸೊ ಅಲ್ಲಿಗೆ ಆಯಿತು. ನೆಕ್ಸ್ಟ್ ಬರುವಂಥದ್ದು ಸೇಲ್ಸ್ ಇನ್ಫಾರ್ಮೇಷನ್. ಸೊ ಸೇಲ್ಸ್ ಇನ್ಫಾರ್ಮೇಷನ್ ಉಂಟು ಇಲ್ಲಿ ಎಷ್ಟು 1,50,000. ಸೊ ಬೈ ಜನರಲ್ ಲೆಜರ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಜನರಲ್ ಲೆಜರ್ ಅಡ್ಜಸ್ಟ್ಮೆಂಟಲ್ಲಿ 2 ಸೇಲ್ಸ್ ಅಕೌಂಟ್ ಅಂತ ಬರೀಬೇಕು. ಇಲ್ಲಿ ಉಂಟು ನೋಡಿ ಕಾಸ್ಟ್ ಆಫ್ ಸೇಲ್ಸ್, ಎಸ್ 1,50,000. ಓಕೆ, ಈಗ ಎಲ್ಲ ಟ್ರಾನ್ಸಾಕ್ಷನ್, ಈಗ ಸ್ಟಾಕ್, ಈಗ ನೋಡಿ ಇಲ್ಲಿ ನಾವು ಫಿನಿಶ್ಡ್ ಗೂಡ್ಸ್ ಮತ್ತು WIPದು ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಸೊ ಅದರದ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಬರೆಯಿರಿ. WIP ನೋಡಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರೆಯಿರಿ 14,700 ಮತ್ತು ಫಿನಿಶ್ಡ್ ಗೂಡ್ಸ್ 4,700. ಈಗ ಒಂದೊಂದೇ ಅಕೌಂಟ್ ಕ್ಲೋಸ್ ಮಾಡುವ. ಸೊ ಸ್ಟೋರ್ಸ್ ಲೆಜರ್ ಅಕೌಂಟಲ್ಲಿ ಏನು ಕೊಡಲಿಲ್ಲ, ಕ್ಲೋಸ್ ಮಾಡಿ. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡಿ. ಇಲ್ಲಿ ನಿಮಗೆ ಬ್ಯಾಲೆನ್ಸ್ ಉಂಟು, ಸೊ ಆದ ಕಾರಣ ಫಿನಿಶ್ಡ್ ಗೂಡ್ಸ್ ಲೆಜರ್ ಕಂಟ್ರೋಲ್ ಅಕೌಂಟ್, ಫಿನಿಶ್ಡ್ ಸ್ಟಾಕ್ ಲೆಜರ್ ಕಂಟ್ರೋಲ್ ಅಕೌಂಟ್. ಸೊ ಅದನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿ 1,29,000 ಇದು WIP ಅಂತ. ಆಮೇಲೆ ಇಲ್ಲಿ ಬ್ಯಾಲೆನ್ಸ್ ಆಲ್ರೆಡಿ ಬಂದಿದೆ, ಕಾಸ್ಟ್ ಆಫ್ ಸೇಲ್ಸಿಗೆ ಬರ್ತದೆ ಉಳಿದದ್ದು. ಸೊ ಕಾಸ್ಟ್ ಆಫ್ ಸೇಲ್ಸಿಗೆ ಟ್ರಾನ್ಸ್ಫರ್ ಮಾಡಿ. ಕಾಸ್ಟ್ ಆಫ್ ಸೇಲ್ಸ್ ನೋಡಿ ಇಲ್ಲಿ ಬಂತು. ಸೊ ಕಾಸ್ಟ್ ಆಫ್ ಸೇಲ್ಸ್ ಫಿನಿಶ್ಡ್ ಗೂಡ್ಸ್ ಲೆಜರ್ 127,040. ಸೊ ನಮಗೆ ಈಗ ಕಾಸ್ಟ್ ಆಫ್ ಸೇಲ್ಸ್ ಆಯಿತು. ಸೊ ಇಲ್ಲಿ ನಮಗೆ ಸ್ಟೋರ್ಸ್ ಲೆಜರ್ ಅಕೌಂಟ್ ಕ್ಲೋಸ್ ಆಯಿತು, ಬ್ಯಾಲೆನ್ಸ್ ಆಯಿತು. ಇಲ್ಲಿ ಫಿನಿಶ್ಡ್ ಗೂಡ್ಸಿಗೆ ಟ್ರಾನ್ಸ್ಫರ್ ಮಾಡಿದ್ದೆವು WIP. ಫಿನಿಶ್ಡ್ ಗೂಡ್ಸಲ್ಲಿ ಕಾಸ್ಟ್ ಆಫ್ ಸೇಲ್ಸಿಗೆ ಟ್ರಾನ್ಸ್ಫರ್ ಮಾಡಿದ್ದೆವು. ಸೊ ಈಗ ಸೀದಾ ಕಾಸ್ಟ್ ಆಫ್ ಸೇಲ್ಸ್, ಈಗ ವೇಜಸ್ ಕಂಟ್ರೋಲ್ ಕ್ಲೋಸ್ ಆಗಿದೆ, ಜನರಲ್ ಲೆಜರ್ ಅಡ್ಜಸ್ಟ್ಮೆಂಟ್ ಹಾಗೇ ಇಡಿ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಕ್ಲೋಸ್ ಆಯಿತು, ಸೆಲ್ಲಿಂಗ್ ಕ್ಲೋಸ್ ಆಯಿತು, ಕಾಸ್ಟ್ ಆಫ್ ಸೇಲ್ಸ್ ಈಗ. ಸೊ ಕಾಸ್ಟ್ ಆಫ್ ಸೇಲ್ಸಿಗೆ ಬರುವಾಗ ನಿಮಗೆ ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಉಂಟು ನೋಡಿ ಅಲ್ಲಿ. ಸೊ ಅದನ್ನು ನೀವು ಕಾಸ್ಟ್ ಆಫ್ ಸೇಲ್ಸಿಗೆ ತೆಗೆದುಕೊಳ್ಳಿ. ನೋಡಿ ಕಾಸ್ಟ್ ಆಫ್ ಸೇಲ್ಸ್ ಜನರಲ್ ಲೆಜರ್ ಅಡ್ಜಸ್ಟ್ಮೆಂಟ್ ಆಗಿದೆ ಆಗ 17,400. ಸೊ ಇಲ್ಲಿ ಕಾಸ್ಟ್ ಆಫ್ ಸೇಲ್ಸ್ ನೋಡಿ, ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಕಾಸ್ಟ್ ಆಫ್ ಸೇಲ್ಸಿಗೆ ನಿಮಗೆ 17,640 ಪ್ರಾಫಿಟ್ ಬರ್ತದೆ. ಸೊ ಇಲ್ಲಿ 17,640 ಉಂಟು. ಆಮೇಲೆ ಇಲ್ಲಿ ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಅದನ್ನು ಬರೆಯಿರಿ. ಸೊ ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಕಾಸ್ಟ್ ಆಫ್ ಸೇಲ್ಸ್ ಬರೆದಿದ್ದೇವೆ. ಸೊ 17,640. ಇದನ್ನು ಕ್ಲೋಸ್ ಮಾಡಿ ಜನರಲ್ ಲೆಜರ್ ಅಡ್ಜಸ್ಟ್ಮೆಂಟಿಗೆ ಟ್ರಾನ್ಸ್ಫರ್ ಮಾಡಿ. ಜನರಲ್ ಲೆಜರ್ ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದು. ಸೊ ಜನರಲ್ ಲೆಜರ್ ಅಡ್ಜಸ್ಟ್ಮೆಂಟಲ್ಲಿ ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಂತು. ಆಮೇಲೆ ಲಾಸ್ಟಿಗೆ ಜನರಲ್ ಲೆಜರ್ ಅಡ್ಜಸ್ಟ್ಮೆಂಟಲ್ಲಿ ಬ್ಯಾಲೆನ್ಸ್ ಅಂತ ಬರೆಯಿರಿ. ಸೊ ಈಗ ಎಲ್ಲ ಬ್ಯಾಲೆನ್ಸಸನ್ನು, ಯಾವುದೆಲ್ಲ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೆದಿದ್ದೀರಿ ಅದನ್ನೆಲ್ಲ ಟ್ರಯಲ್ ಬ್ಯಾಲೆನ್ಸಿಗೆ ಟ್ರಾನ್ಸ್ಫರ್ ಮಾಡಿ. ಓಕೆ, ಸೊ ಸ್ಟೋರ್ಸ್ ಲೆಜರ್ ಬ್ಯಾಲೆನ್ಸ್ ಕ್ಯಾರಿ ಡೌನ್, WIP ಬ್ಯಾಲೆನ್ಸ್ ಕ್ಯಾರಿ ಡೌನ್, ಫಿನಿಶ್ಡ್ ಗೂಡ್ಸ್ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಆಮೇಲೆ ಜನರಲ್ ಲೆಜರ್ ಅಡ್ಜಸ್ಟ್ಮೆಂಟ್ ಕ್ಯಾರಿ ಡೌನ್. ಅದು ಆನ್ಸರ್ ನಿಮಗೆ ಡೆಬಿಟ್ 3 ಎಂಟ್ರಿ, ಕ್ರೆಡಿಟ್ 1 ಎಂಟ್ರಿ ಈಕ್ವಲ್ ಬರಬೇಕು. ಸೊ ದಿಸ್ ಈಸ್ ಅ ಪ್ರಾಬ್ಲಮ್ ಆನ್ ನಾನ್ ಇಂಟಗ್ರೇಟೆಡ್. ನೆನಪಿರಲಿ, ಎಕ್ಸ್ಪೆನ್ಸಸ್ಸಿಗೆ ನೀವು ರಿಕವರಿ ಮಾಡಬೇಕು ಅಂದರೆ ಒಂದು ಎಕ್ಸ್ಪೆನ್ಸಸ್ಸನ್ನು ನೀವು ಪ್ರತಿ ಎಕ್ಸ್ಪೆನ್ಸಸ್ ಅಕೌಂಟನ್ನು ಕ್ಲೋಸ್ ಮಾಡಬೇಕು. ಅದಕ್ಕೆ ಬ್ಯಾಲೆನ್ಸ್ ಅಲ್ಲ, ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ಸೊ ಈ ರೀತಿ ಅಕೌಂಟ್ ಮಾಡುವಂಥದ್ದು ನಾನ್ ಇಂಟಗ್ರೇಟೆಡ್ ಲೆಜರ್ ಅಕೌಂಟ್ಸಲ್ಲಿ. ಓಕೆ, ಜನರಲ್ ಎಂಟ್ರಿ ನಿಮಗೆ ಗೊತ್ತಿರಬೇಕು, ಆಗ ಮಾತ್ರ ಲೆಜರ್ ಅಕೌಂಟನ್ನು ಈಸಿಯಾಗಿ ವರ್ಕೌಟ್ ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ಅ ಪ್ರಾಬ್ಲಮ್ ಆನ್ ನಾನ್ ಇಂಟಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್. ಥ್ಯಾಂಕ್ ಯು ವೆರಿ ಮಚ್.